ಎಲ್ರಿಗೂ ನಮಸ್ಕಾರ. ನಾನು ಸುಮತಿ ವಿಶ್ವನಾಥ್ ಅಂತ. ನನ್ನ ಮಗಳು ವಿನ್ಯಾಸ್ಪಂದನ ಅಂತ ಗುಡ್ವಿಲ್ ಇಂಗ್ಲೀಷ್ ಹೈಸ್ಕೂಲ್ನಲ್ಲಿ 5th ಸ್ಟ್ಯಾಂಡರ್ಡ್ A3 ಓದ್ತಿದ್ದಾಳೆ. ಮಗ ಆರಾಧಾರ್ಯನ್ ಅಂತ ಗುಡ್ವಿಲ್ ಇಂಗ್ಲೀಷ್ ಹೈಸ್ಕೂಲ್ನಲ್ಲಿ 1st ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇದ್ದಾನೆ. ಈ ವರ್ಷ ಈ ಒಂದು ಸಂಸ್ಥೆ ನಡೆಸ್ಕೊಟ್ಟಂತಹ 10/1/2026 ನಡೆಸಿಕೊಟ್ಟಂತಹ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಬಗ್ಗೆ ಒಂದು ಚಿಕ್ಕ ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷ ಕೂಡ ಸ್ಕೂಲ್ ಡೇ ಪ್ರೋಗ್ರಾಮ್ನ ಸ್ಕೂಲ್ ಗ್ರೌಂಡಲ್ಲೇ ಮಾಡ್ತಾಯಿದ್ರು. ಅಲ್ಲಿ ಚೇರಿನ ವ್ಯವಸ್ಥೆಗಳು ಪೇರೆಂಟ್ಸ್ ಜಾಸ್ತಿ ಆದಾಗ ಚೇರಿನ ವ್ಯವಸ್ಥೆಗಳು ಕಷ್ಟ ಆಗ್ತಾಯಿತ್ತು. ತುಂಬ ಸಲ ನಿಂತು ಪ್ರೋಗ್ರಾಮ್ಗಳನ್ನ ನೋಡ್ತಾಯಿದ್ವಿ. ನಮ್ಮ ಮಕ್ಕಳು ಪ್ರೋಗ್ರಾಮು ಅಂತಂದಾಗ ಪ್ರತಿಯೊಬ್ಬರಿಗೂ ಖುಷಿ ಇರುತ್ತಲ್ಲ, ನಿಂತೋ ಕೂತೋ ಹೇಗೋ ನೋಡಬೇಕು ಅನ್ನೋದಿರುತ್ತೆ. ಆದರೆ ಈ ವರ್ಷ ಅದು ಯಾವುದೇ ತೊಂದರೆ ಇಲ್ಲದೆ ಸಮಾಧಾನವಾಗಿ ಕೂತು ಒಂದು ಪ್ರೋಗ್ರಾಮ್ನ ನೋಡುವಂಥ ವ್ಯವಸ್ಥೆ ಮಾಡಿತ್ತು. ಈ ಒಂದು ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ವಿಭಿನ್ನವಾಗಿ ನಡೆಸ್ಕೊಡ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಚೇರಿನ ವ್ಯವಸ್ಥೆ ಇತ್ತು, ಪಾರ್ಕಿಂಗ್ ವ್ಯವಸ್ಥೆ ಇತ್ತು, ಮಕ್ಕಳಿಗೆ ಊಟದ ವ್ಯವಸ್ಥೆ ಇತ್ತು. ಸಮಾಧಾನವಾಗಿ ಎಲ್ಲರೂ ಕೂತು ಎಲ್ಲ ಕಾರ್ಯಕ್ರಮಗಳನ್ನ ನೋಡಿದ್ರು. ಖುಷಿ ಆಯಿತು ಕೂಡ. ಹಾಗೆ ಈ ಒಂದು ಸಂಸ್ಥೆ ತಮ್ಮ ಸಂಸ್ಕೃತಿನ ಬಿಡದೆ ಪ್ರತಿಯೊಂದು ಸಲಿನೂ ಟೀಚರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಕೃಷ್ಣ ಜನ್ಮಾಷ್ಟಮಿ, August 15th ಹೀಗೆ ಯಾವುದೇ ಒಂದು ಸರಸ್ವತಿ ಪೂಜೆ ಈ ಥರದ್ದು ನಮ್ಮ ಸಂಸ್ಕೃತಿನ ಬಿಟ್ಟು ಕೊಡದೆ ಎಲ್ಲನೂ ನಡೆಸ್ಕೊಳ್ತಾ ಒಂದು ವಿದ್ಯಾಸಂಸ್ಥೆನ ಮುಂದೂಡಿಸ್ಕೊಂಡು ಹೋಗೋದು ಅಷ್ಟು ಸುಲಭವಾದ ಮಾತಲ್ಲ. ಅದನ್ನು ಈ ಒಂದು ಸಂಸ್ಥೆ ಮಾಡ್ತಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಖುಷಿಯಾದ ವಿಚಾರ ಅಂತ ಹೇಳ್ಬೋದು. ಒಂದು ಮರ ಬೆಳೆಯೋದಕ್ಕೆ, ಒಂದು ಗಿಡ ಬೆಳೆಯೋದಕ್ಕೆ, ಒಂದು ಮಗು ಬೆಳೆಯೋದಕ್ಕೆ ಬೇರಿನ ವ್ಯವಸ್ಥೆ ಎಷ್ಟು ಮುಖ್ಯ ಅಂತಾರೋ ಹಾಗೆ ಬೇರು ಗಟ್ಟಿಯಾಗಿದ್ದರೆ ಮರ ಗಟ್ಟಿಯಾಗಿರುತ್ತೆ ಅಂತೆ. ಹಾಗೆ ಮಕ್ಕಳನ್ನ ಬೆಳೆಸೋ ರೀತಿ ಇಲ್ಲಿ ಮುಂದೆ ಅವರು ದೇಶಕ್ಕೆ ಉತ್ತಮ ಪ್ರಜೆ ಆಗ್ತಾರೆ ಅನ್ನೋದು ನನ್ನ ಅನಿಸಿಕೆ. ಒಂದು ಉನ್ನತ ಮಟ್ಟದಲ್ಲಿ ಉತ್ತಮವಾದ ಭವಿಷ್ಯನ ರೂಪಿಸ್ತಿರೋವಂತಹ ಸಂಸ್ಥೆ ಇದು. ಈಗ ಆಲ್ರೆಡಿ 1,500 ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡ್ತಾ ಇದೆ. ಇದು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡೋ ಅಂತಾಗಲಿ ಇನ್ನೂ ದೊಡ್ಡ ಮಟ್ಟದ ಯಶಸ್ಸನ್ನು ಈ ಒಂದು ಸಂಸ್ಥೆ ಸ್ಥಾಪಿಸಲಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಇವತ್ತಿನ ಕಾಲದಲ್ಲಿ ಕ್ಯಾಲ್ಕುಲೇಟ್ರ್ ಇಲ್ಲದೆ ಲೆಕ್ಕ ಮಾಡಬೇಕು ಅಂದಾಗ ನಾವುಗಳೇ ಒಂದು ಸ್ವಲ್ಪ ಯೋಚನೆ ಮಾಡ್ತೀವಿ. ಆದರೆ ಅಲ್ಲಿ ಒಂದು ಪುಟ್ಟ ಮಗು ಪೆನ್ನು, ಪೇಪರು, ಪೆನ್ಸಿಲ್ಲು, ಕ್ಯಾಲ್ಕುಲೇಟ್ರು ಏನೂ ಇಲ್ಲದೆ ತನ್ನ ಬೆರಳುಗಳನ್ನ ಉಪಯೋಗಿಸಿ ತನ್ನ ಬ್ರೈನ್ಗೆ ಕೆಲಸ ಕೊಟ್ಟು ಒಂದು ಲೆಕ್ಕನ ಮಾಡ್ತು. ಸೊ ಅದ್ಭುತವಾಗಿತ್ತು ಅದು ನೋಡೋದಕ್ಕೆ. ಖಂಡಿತವಾಗ್ಲೂ ಆ ಒಂದು ಸಬ್ಜೆಕ್ಟ್ನ ಹೇಳ್ಕೊಡ್ತಿರುವಂತಹ ಟೀಚರು ಕೂಡ ಮೇಡಮ್ ತುಂಬ ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ತುಂಬ ಉತ್ತಮವಾದ ಒಂದು ಉನ್ನತ ಪ್ರಯತ್ನ ಇದು. ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗಲಿ ಮೇಡಮ್. ಹಾಗೆ ಪ್ರತಿಯೊಬ್ಬ ಟೀಚರ್ಸ್ಗಳು ಕೂಡ ಅಲ್ಲಿ ಯಾರು ಬೇರೆಯವ್ರ ಮಕ್ಕಳನ್ನ ನಾವು